ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರವ್ರಿಗೆ ನನ್ನ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ಬಂದು ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಉಪ್ಪಿಟ್ಟನ್ನ ಯಾವ ರೀತಿ ಅಂತ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ತರಕಾರಿಯಾಗಿ ನಾನು ಬೀನೀಸ್ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಶಾವಿಗೆ ಪ್ಯಾಕೆಟ್ನ ನಾನಿಲ್ಲಿ ಒಂದು 400 ಗ್ರಾಮ್ ಪ್ಯಾಕೆಟ್ದು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 300 ಗ್ರಾಮ್ ಅಷ್ಟು ಮಾತ್ರ ಯೂಸ್ ಮಾಡ್ತೀನಿ. ಈಗ ಈ ಶಾವಿಗೆ ಹುರಿಯೋದಕ್ಕೆ ನಾನು ಇಲ್ಲಿ ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3/4 ಕಪ್ ಅಷ್ಟು ನಾನು ಎಣ್ಣೆ ಹಾಕೋತೀನಿ. ಶಾವಿಗೆ ಎಷ್ಟು ಕೆಂಪಾಗಿ ಹುರಿತೀವಿ ಅಷ್ಟು ಕೆಂಪಾಗಿ ಹುರಿದ್ರೆ ಇದು ಗಂಜಿ ಥರ ಆಗೋಲ್ಲ. ಶಾವಿಗೆ ನೀಟಾಗಿ ಕೆಂಪಗೆ ಆಗೋವರೆಗೂ ನಾವು ಶಾವಿಗೆನ ಹುರ್ಕೋಬೇಕು. ಕಂದು ಬಣ್ಣ ಬರೋವರೆಗೂ ನಾವು ಈ ಶಾವಿಗೆನ ಚೆನ್ನಾಗಿ ಹುರ್ಕೋಬೇಕು. ನೀವು ಆಲ್ರೆಡಿ ಹುರಿದಿರುವಂಥ ಶಾವಿಗೆ ತಗೊಂಡ್ರೂ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಒಂದು 2 ಮಿನಿಟ್ಸ್ ಆದರೂ ಅದನ್ನು ಫ್ರೈ ಮಾಡಬೇಕು. ಆವಾಗಲೇ ಹುರಿದಿರೋ ಶಾವಿಗೆ ಫ್ಲೇವರ್ ಬರೋದು. ನೋಡಿ, ಇಷ್ಟು ಬ್ರೌನ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹುರ್ಕೋತೀನಿ. ನೀಟಾಗಿ ನೀವು ಎಷ್ಟು ಬ್ರೌನ್ ಕಲರ್ ಬರೋವರೆಗೂ ಹುರಿತೀರಾ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಗಂಜಿ ಥರ ಆಗಲ್ಲ, ಆಮೇಲೆ ನೀರು ಥರ ಶಾವಿಗೆ ಆಗಲ್ಲ, ನೀಟಾಗಿ ಉದುರಾಗಿ ಆಗುತ್ತೆ. ಇವಾಗ ಇಷ್ಟು ಹುರಿದಿರೋದನ್ನು ನಾನು ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೋತೀನಿ. ಇವಾಗ ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ. ಇವಾಗ ಇದಕ್ಕೆ ನಾನಿಲ್ಲಿ ಬೀನೀಸ್ ತೊಗೊಂಡಿದ್ದೀನಿ, ಆಮೇಲೆ ಕ್ಯಾರೆಟ್, ಆಮೇಲೆ ಎಣ್ಣೆ ಒಂದು ಅರ್ಧ ಕಪ್ಪಷ್ಟು, ಆಮೇಲೆ ಶೇಂಗಾ, ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ, ಇದು 3 ಸಮ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು. ಆಮೇಲೆ 2 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಒಣಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು 2 ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 4, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಹಾಗೆ ಒಗ್ಗರಣೆಗೆ ಗೋಡಂಬಿನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆಮೇಲೆ ಸಾಸಿವೆ ಒಗ್ಗರಣೆಗೆ ಸಾಸಿವೆ, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಷ್ಟು ಕೂಡ ಒಗ್ಗರಣೆಗೆ ಹಾಕ್ಕೊಳಕ್ಕೆ ತೊಗೊಂಡಿದ್ದೀನಿ. ಇವಾಗ ಶಾವಿಗೆ ಎಲ್ಲ ಹುರ್ಕೊಂಡಿರ್ತೀವಲ್ಲ ಅದೇ ಬಾಣಲಲ್ಲೇ ನಾನು ಒಗ್ಗರಣೆ ಕೂಡ ಹಾಕ್ಕೋತೀನಿ. ಇವಾಗ ಇದಕ್ಕೆ ಎಣ್ಣೆ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು, ಇಲ್ಲ ಅಂದರೆ ಕೈ ಬರುತ್ತೆ. ಹಾಗಾಗಿ ಸಾಸಿವೆ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಶೇಂಗಾ, ಇದು 3 ಕೂಡ 3 1 ಸ್ಪೂನ್ನ ತೊಗೊಂಡಿದ್ದೀನಿ. ಇದು ಕೂಡ ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ನಿಧಾನ ಸಣ್ಣ ಉರಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಎಲ್ಲ ಕಪ್ಪುಗೆ ಸೀದೋಗುತ್ತೆ. ಇವಾಗ ಇದಕ್ಕೆ ಗೋಡಂಬಿ ಮತ್ತು ಒಣಮೆಣಸಿನ್ಕಾಯಿ 2 ಆ್ಯಡ್ ಮಾಡ್ಕೋತೀನಿ. ಕಡಲೆಬೇಳೆ ಉದ್ದಿನಬೇಳೆ ಇದ್ರ ಜೊತೆಗೇ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಹುರ್ಕೊಂಡ್ರೆ ಆ ಫ್ಲೇವರ್ ಕೂಡ ಬೇರೆ ಥರ ಇರುತ್ತೆ. ಇವಾಗ ಕರಿಬೇವಿನ ಸೊಪ್ಪು ಆಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಕೂಡ ಒಂದು 10 ಸೆಕೆಂಡ್ ಗಂಟ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಹಾಕೋತಿದ್ದೀನಿ. 2 ಮೀಡಿಯಮ್ ಸೈಜ್ದು ನಾನು ಇಲ್ಲಿ ಈರುಳ್ಳಿನ ತಗೊಂಡಿದ್ದೀನಿ. ಇವಾಗ ಈರುಳ್ಳಿನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೋಬೇಕು. ಈಗ ಇದಕ್ಕೆ ನಾನಿಲ್ಲಿ ಬೀನೀಸು ಮತ್ತು ಕ್ಯಾರೆಟ್ ತೊಗೊಂಡಿದ್ನಲ್ಲ ಅದನ್ನು ತರಕಾರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಆಲೂಗಡ್ಡೆ ಕೂಡ ನೀವು ಹಾಕೋಬೋದು. ಆಲೂಗಡ್ಡೆ ಅಥವಾ ಹಸಿ ಬಟಾಣಿ ಅಥವಾ ಒಣ ಬಟಾಣಿ ನೀವು ನೀರಲ್ಲಿ ನೆನೆಸಿಟ್ಕೊಂಡು ಕೂಡ ಹಾಕೋಬೋದು ಇದಕ್ಕೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತರಕಾರಿ ಹಾಕಿದ ತಕ್ಷಣವೇ ಉಪ್ಪು ಹಾಕಿದ್ರೆ ಆ ತರಕಾರಿದು ಬಣ್ಣ ಕೂಡ ಬಿಡಲ್ಲ, ಚೆನ್ನಾಗಿರುತ್ತೆ, ಬೇಗ ಬೇಯುತ್ತೆ ಕೂಡ.
ಇವಾಗ ಇದನ್ನು ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ತಗೊಂಡಿರೋ 2 ಟೊಮೊಟೊನ ಹಾಕೋತಿದ್ದೀನಿ. ಟೊಮೊಟೊ ಹುಳಿ ಇಲ್ಲ ಅಂದರೆ ನೀವು ಇದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ತರಕಾರಿ ಟೊಮೊಟೊ ಇದೆಲ್ಲ ಬೇಯಬೇಕು. ಇದು ಮತ್ತೆ ಕ್ಲೋಸ್ ಮಾಡ್ತೀನಿ. ಇನ್ನೊಂದು 2 ಮಿನಿಟ್ಸ್ ಬೇಯೋ ತನಕ ಬಿಡ್ತೀನಿ. ನೋಡಿ, ಇದು ಇವಾಗ ಟೊಮೊಟೊ ತರಕಾರಿ ಎಲ್ಲ ಆಲ್ರೆಡಿ ಬೆಂದಿದೆ. ಆಮೇಲೆ ಶಾವಿಗೆಗೆ ನಾವು ಎಷ್ಟು ತಗೊಂಡಿರ್ತೀವಿ ಅದ್ರದ್ದು ಅರ್ಧದಷ್ಟು ಅಷ್ಟೇ ನೀರು ಹಾಕಬೇಕು. ನೋಡಿ, ನಾನಿಲ್ಲಿ 300 ಗ್ರಾಮ್ ಶಾವಿಗೆಗೆ 2 ಗ್ಲಾಸ್ ಮಾತ್ರ ನೀರು ಹಾಕೋತಿದ್ದೀನಿ. ಜಾಸ್ತಿ ಯಾವುದೇ ಕಾರಣಕ್ಕೂ ಹಾಕೋಬಾರ್ದು, ಇಲ್ಲಾಂದರೆ ಮೆತ್ತಗಾಗುತ್ತೆ, ಮುದ್ದೆ ಥರ ಆಗೋಗುತ್ತೆ. ಹಾಗಾಗಿ ನಾನು ಇದಕ್ಕೆ ನಿಮಗೆ ಇನ್ನೊಂದು ಟಿಪ್ಸ್ ಅಂದರೆ, ಇವಾಗ ಶಾವಿಗೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಪಾತ್ರೆ ತುಂಬ ಶಾವಿಗೆ ಇತ್ತು ಅಂದರೆ ಅದರಲ್ಲಿ ಅರ್ಧದಷ್ಟು ಮಾತ್ರ ನಾವು ನೀರನ್ನ ಹಾಕೋಬೇಕು. ಅಥವಾ ಶಾವಿಗೆ ಅರ್ಧ ಪಾತ್ರೆ ಇತ್ತು ಅಂದರೆ 1/4 ಭಾಗದಷ್ಟು ನೀರನ್ನ ಹಾಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಆ್ಯಡ್ ಮಾಡಬೇಡಿ. ನಾನಿಲ್ಲಿ ಜಾಸ್ತಿ ಹುಳಿ ಟೊಮೊಟೊ ಹಾಕಿರಲಿಲ್ಲ, ಹಾಗಾಗಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ರಸನ ನೆಂಚಿ ನೋಡಿ, ಸ್ವಲ್ಪ ಉಪ್ಪೇನಾರು ಕಡಿಮೆ ಅಂತ ಅನ್ನಿಸ್ತು ಅಂದರೆ ಅದರಲ್ಲೇ ಆ್ಯಡ್ ಮಾಡ್ಕೋಬೋದು. ನೀವು ಶಾವಿಗೆ ಹಾಕಿದ್ಮೇಲೆ ಉಪ್ಪು ಹಾಕ್ತೀನಿ ಅಂದರೆ ಒಂದು ಕಡೆ ಉಪ್ಪು ಒಂದು ಕಡೆ ಸಪ್ಪೆ ಇರುತ್ತೆ. ಹಾಗಾಗಿ ನೀರು ಹಾಕಿದ್ಮೇಲೆ ಅದು ಕುದಿಯುವಾಗ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಉಪ್ಪು ಇದೆಯೋ ಇಲ್ವೋ ಅಂತ. ಇವಾಗ ನಾನು ಶಾವಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಹಾಕಿರೋ ನೀರು ಶಾವಿಗೆ ಕೂಡ ಮುಣುಗ್ತಾ ಇಲ್ಲ. ಇಷ್ಟು ನೀರಾದರೆ ಸಾಕು, ಅಷ್ಟರಲ್ಲೇ ಶಾವಿಗೆ ಕೂಡ ಬೇಗ ಬೇಯುತ್ತೆ. ನಾನು ಹಾಕಿರೋ 2 ಗ್ಲಾಸೇ ಸಾಕು ನೀರು. ಇದಕ್ಕೆ ತುಂಬ ಉದುರಾಗಿ ಕೂಡ ಆಗುತ್ತೆ. ನೀವು ಟ್ರೈ ಮಾಡಿ, ಹಾಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾವು ಒಣಮೆಣ್ಸಿನ್ಕಾಯಿ ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ, ಆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಕೂಡ ಇರುತ್ತೆ. ಹಾಗೆ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಆಲ್ರೆಡಿ ಇದು ಆಯ್ತು ನೋಡಿ. ನೀರೆಲ್ಲೂ ಒಂದು ಸ್ವಲ್ಪನೂ ಇಲ್ಲ, ನೀಟಾಗಿ ಅದು ಬೆಂದಿರುತ್ತೆ ಕೂಡ. ನೀರು ಎಕ್ಸ್ಟ್ರಾನೂ ಇರಲ್ಲ ಇದರಲ್ಲಿ, ಗಂಜಿ ಥರನೂ ಆಗಿಲ್ಲ. ಇವಾಗ ಲಾಸ್ಟಲ್ಲಿ ಇನ್ನೊಂದು 1 ನಿಮಿಷ ಹಾಗೆ ಮುಚ್ಚಿಬಿಟ್ಟು ಬಿಡ್ತೀನಿ. ನನ್ನ ವಿಡಿಯೋಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಾನು ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದು ಕೂಡ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ ಶಾವಿಗೆ ಉಪ್ಪಿಟ್ಟನ್ನ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.